ಎಸ್ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಪುರಾತತ್ವ ಇಲಾಖೆಯ ಉಪನಿರ್ದೇಶಕರಾದಂತಹ ಜಯಜೇಶ್ವರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. 5,000 ವರ್ಷದ ಹಿಂದಿನ ಮಾನವ ಅಸ್ಥಿಪಂಜರ ಪತ್ತೆಯಾಗಿದೆ ಅಂತಂದ್ರೆ ಬಹಳ ಕುತೂಹಲ ಮೂಡುತ್ತೆ ಸರ್. ಅಲ್ಲಿ ಸಿಕ್ಕಿರುವಂತದ್ದು ಏನೇನು, ಯಾವ ರೀತಿಯ ಸಂಶೋಧನೆಗಳೀಗ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ? ಮೇಡಮ್, ಇದು ಕೇಂದ್ರ ಪುರಾತತ್ವ ಇಲಾಖೆಯಿಂದ ನಮ್ಗೆ ಅನುಮತಿ ದೊರೆತಿತ್ತು. ನಮ್ಮ ರಾಜ್ಯ ಪುರಾತತ್ವ ಇಲಾಖೆ ಮತ್ತೆ ಅಮೆರಿಕನ್ ಸ್ಕಾಲರ್ ನಮಿತಾ ಸುಗಂಧಿ ಅವ್ರ ಜೊತೆ ಟೈಅಪ್ ಅಲ್ಲಿ ನಾವು ಎಕ್ಸ್ಕವೇಷನ್ ಮಾಡ್ತಾ ಇದ್ವಿ ಮೇಡಮ್. 4 ಕಡೆ. ಅದರಲ್ಲಿ ಒಂದು ಗೌಡ್ರ ಮೂಲೆಯನ್ನ ಹತ್ರ ನಮ್ಗೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಮೇಡಮ್. ಒಂದು ಅಸ್ಥಿ ಪಂಜರ, ಇನ್ನೊಂದು ಜಸ್ಟ್ ಅದು ತಲೆ ಇಲ್ಲ, ಇನ್ನು ಬೇರೆ ದೇಹದ ಭಾಗ, ಕಾಲು ಇವೆಲ್ಲ ಇರ್ತಕ್ಕಂಥ ಅವಶೇಷಗಳು ಸಿಕ್ಕಿದೆ. ಬಟ್ ಇದು ಸರ್, ಈಗ ನೀವು ಅಂದ್ರೆ ಯಾವ ರೀತಿಯಲ್ಲಿ ಪತ್ತೆ ಹಚ್ಚಲಾಗತ್ತೆ? ಸುಮಾರು 5,000 ವರ್ಷ ಅಂತ ಹೇಳ್ತಾ ಇದ್ರು ಅಲ್ಲಿ ಸಂಶೋಧಕರು ಮಾತನಾಡುವಾಗ. 1965 ಅಲ್ಲಿ ನಾಗರಾಜ್ ಅವರು ಎಕ್ಸ್ಕವೇಷನ್ ಮಾಡಿದಾಗ ಇದೇ ರೀತಿ ಸಿಕ್ಕಿದೆ ಮೇಡಮ್ ಬೆಟ್ಟದ ಮೇಲೆ. ಅದ್ರ ಆಧಾರದ ಮೇಲೆ ಇದ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಕಾರ್ಬನ್ ಡೇಟಿಂಗ್ ಮಾಡಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆಮೇಲೆ ಇನ್ನೊಂದ್ ಕಡೆ ನಮ್ಗೆ ಮೆಗಾಲಿಥಿಕ್ ಬರಿಯಲ್ಸ್ ಪಾಟ್ರಿ ಪೀಸಸ್ ಸಿಕ್ಕಿದೆ. ಇನ್ನೊಂದ್ ಕಡೆ ಮೆನೀಸ್ ಸಿಕ್ಕಿದೆ ಮೇಡಮ್. ತುಂಬಾ ವಿಶೇಷ ಇದೆ ಮೇಡಮ್. ಏನ್ ವಿಶೇಷತೆಗಳು ಕಂಡು ಬರ್ತಾ ಇದೆ ಸರ್? ಒಂದು ಇದು 5,000 ವರ್ಷದ ಹಿಂದಿನದ್ದು ಅಂತ ಏನ್ ಅಂದಾಜಿಸಲಾಗ್ತಾ ಇರೋದು, ಅದು ಕೂಡ ಒಂದು ಕುತೂಹಲ. ಜೊತೆಗೆ ಆಗ ಮಾಡ್ತಾ ಇದ್ದಂತಹ ಪದ್ಧತಿಗಳು ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆಯಾ ಅಂತ? ಮೇಡಮ್ ಹೌದು. ಅಲ್ಲಿ ಆಕ್ಚುಲಿ ರಾಕಾಟ್ ಸೈಟ್ ಇದೆ. ಅದು ರಾಕಾಟ್ ಅಂದ್ರೆ ಇದು ಕಲ್ಗಳ ಮೇಲೆ ಬರ್ತಕ್ಕಂಥ ಚಿತ್ರಗಳು. ಆ ಚಿತ್ರಗಳು ಆಧಾದ್ಮೇಲೆ ನಿಯೋಲಿಥಿಕ್ ಸೈಟ್ಸ್ ಅಂತ ಐಡೆಂಟಿಫಿಕೇಶನ್ ಮಾಡಿದ್ರು. ಆಮೇಲೆ ಅಲ್ಲಿ ನಿಯೋಲಿಥಿಕ್ ಟೂಲ್ಸ್ ಸಿಕ್ಕು. ನಾಗರಾಜ್ ಅವರು ಎಕ್ಸ್ಕವೇಷನ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟದ್ದು ಮಾಹಿತಿ ಸಿಕ್ಕು. ಕೆಲವೊಂದು ಮೆಗಾಲಿಥಿಕ್ ಇದೆ ಅಂತ ಹೇಳ್ತಾ ಇದ್ರು. ಮೆಗಾಲಿಥಿಕ್ ಬರಿಯಲ್ಸ್ ಸಹ ನಮ್ಗೆ ಅವಶೇಷ ಸಿಕ್ಕಿದೆ. ಆಮೇಲೆ ಒಂದು ಮೆನೀರ್ಸ್ ಸಹ ಸಿಕ್ಕಿದೆ, ನೀರ್ಸಗಲ್ ಅಂತ. ಹಂಗಾಗಿ ಇದು ಆಮೇಲೆ ಕೆಲವೊಂದು ಸೂಕ್ಷ್ಮ ಶಿಲೆಗೆ ಸಂಬಂಧಪಟ್ಟಂತ ಸಣ್ಣ ಸಣ್ಣ ಇದು ಟೂಲ್ಸ್ ಸಹ ಸಿಕ್ಕಿದೆ ಮೇಡಮ್. ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ, ಮೆಗಾಲಿಥಿಕ್, ಪೂರ್ವ ಶಿಲಾಯುಗದವರೆಗೂ ಸಹ ಈಗ ಅದರಲ್ಲಿ ಪತ್ತೆಯಾಗಿದೆ. ಅಂದ್ರೆ ನಿಜಕ್ಕೂ ಇದು ಪುಸ್ತಕಗಳಲ್ಲಿ ದಾಖಲಾಗುವಂತಹ ಅಂಶಗಳು ಈಗಿನ ಪೀಳಿಗೆಗೆ ಇನ್ನಷ್ಟು ಹಳೆ ತಲೆಮಾರಿನ ವಿಚಾರಗಳು ತಿಳಿತಾ ಹೋಗ್ತವ ಅಂತ. ತೆಕ್ಕಲಕೋಟೆ ವಿಶೇಷತೆ ಏನು ಸರ್? ಅಂದ್ರೆ ಬೇರೆ ಕಡೆಗಳಲ್ಲಿ ಸಿಗದ್ದು ತೆಕ್ಕಲಕೋಟೆಯಲ್ಲಿ ಸಿಗುತ್ತೆ ಅಂತಂದ್ರೆ ಇಲ್ಲಿನ ವಿಶೇಷತೆ ಏನು ಅಂತ? ಅಂದ್ರೆ ಬೇರೆ ಕಡೆ ಒಂದು ನಿಯೋಲಿಥಿಕ್ ಸಿಗುತ್ತೆ, ಮೆಗಾಲಿಥಿಕ್ ಸಿಗುತ್ತೆ. ಇಲ್ಲಿ 2 ಕಲ್ಚರ್ ಸಿಗುತ್ತೆ. ಇಲ್ಲಿ ನಮ್ಗೆ ಮೆಸೋಲಿಥಿಕ್ ಸೂಕ್ಷ್ಮ ಶಿಲಾಯುಗದ್ದು ಸಹ ಸಿಕ್ಕಿದೆ ಮೇಡಮ್. ಅಂದ್ರೆ ಒಂದೊಂದ್ ಕಲ್ಚರ್ ಒಂದೊಂದ್ ಕಡೆ ಸಿಗ್ತವೆ. ಇಲ್ಲಿ ಒಂದ್ 3-4 ಕಲ್ಚರ್ ಒಟ್ಟಿಗೆ ಸಿಕ್ಕಿದೆ. ಸೂಕ್ಷ್ಮ ಶಿಲಾಯುಗ, ನಿಯೋಲಿಥಿಕ್, ಮೆಗಾಲಿಥಿಕ್ ಅಂಡ್ ಅರ್ಲಿ ಹಿಸ್ಟಾರಿಕ್ ಸಿಕ್ಕಿದೆ ಇಲ್ಲಿ. ಮುಂದಿನ ಹಂತ ಹೇಗೆ ಸರ್? ಈಗ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಇದರ ಬಗ್ಗೆ ಅಧ್ಯಯನ? ಇಲ್ಲ ಮೇಡಮ್, ಈಗ ಎಕ್ಸ್ಕವೇಷನ್ ನಾವು ಕ್ಲೋಸ್ ಮಾಡ್ತಾ ಇದೀವಿ. ದಿನದಿಂದಲೇ ನಮ್ಮ ಆಯುಕ್ತರು ಮತ್ತು ಸಚಿವರ ಗಮನಕ್ಕೆ ತಂದು ಏನೇನ್ ಮಾಡ್ಬೋದು ಅನ್ನೋದು ಡಿಸೈಡ್ ಮಾಡ್ತೀವಿ ಮೇಡಮ್. ಅಂದ್ರೆ ಇನ್ನಷ್ಟು ಸಂಶೋಧನೆಗಳಿಗೆ ಆಸ್ಪದ ಇಲ್ವಾ? ಇಲ್ಲಿ ಇನ್ನೇನ್ ಸಿಗಬಹುದು ಅಂತನ್ನುವಂತ ಕುತೂಹಲ ಇಲ್ವಾ? ಯಾಕಂದ್ರೆ ಇಷ್ಟು ದೊಡ್ಡ ಅಸ್ಥಿಪಂಜರ ಸಿಕ್ಕಿದ ಮೇಲೆ ಇದು ಈಗೆಲ್ಲ ಸಿಗ್ಬೇಕಾಗಿರೋದು ಏನು ಪ್ರಮುಖವಾದವೆಲ್ಲ ಸಿಕ್ಕಿದೆ ಮೇಡಮ್ ನಮ್ಗೆ. ಮುಂದೆ ನೋಡೋಣ, ಅದ್ರ ಮೇಲೆ ನಾವು ಅಧ್ಯಯನ ಮಾಡಿ ಮುಂದಿಂದ ಏನು ಮಾಡಬಹುದು ಅಂತ ಕ್ರಮ ಕೈಗೊಳ್ತೀವಿ. ಈವರೆಗೆ ನಿಮ್ಗೆ ಅಂದ್ರೆ ಗಮನಕ್ಕೆ ಬಂದದ್ದು ಸರ್, ಇದರ ಜೊತೆಗೆ ಇನ್ಯಾವ್ಯಾವ ವಿಶೇಷತೆಗಳು ಕಂಡು ಬಂತು ತೆಕ್ಕಲಕೋಟೆಯಲ್ಲಿ? ಅಲ್ಲ, ಮೆಗಾಲಿಥಿಕ್ ಬರಿಯಲ್ಸ್ ಪಾಟ್ರಿ ಪೀಸಸ್ ಸಿಕ್ಕಿದೆ ಮೇನು. ಆಮೇಲೆ ಸೂಕ್ಷ್ಮ ಶಿಲಾಯುಗದ ಟೂಲ್ ಸಿಕ್ಕಿದೆ. ಆಮೇಲೆ ನಿಯೋಲಿಥಿಕ್ ಪೀರಿಯಡ್ ಅಸ್ಥಿ ಪಂಜರ ಸಿಕ್ಕಿದೆ. ಅರ್ಲಿ ಹಿಸ್ಟಾರಿಕ್ ಪೀರಿಯಡ್ ಪಾಟ್ರಿ ಪೀಸಸ್ ಸಿಕ್ಕಿದೆ ಮೇಡಮ್ ನಮ್ಗೆ. ಇಷ್ಟೆಲ್ಲ ಸಿಕ್ಕಿದೆ ಮೇಡಮ್. ಓಕೆ. ಅಂದ್ರೆ ಪರಿಸರಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗ್ತವೆ ಸರ್. ಅಷ್ಟಾಗಿಯೂ ಕೂಡ ಇವೆಲ್ಲ ಉಳ್ಕೊಂಡಿದೆ ಅನ್ನೋದು ವಿಶೇಷ ಅಂತ. ಮೆಸೋಲಿಥಿಕ್ ಪೀರಿಯಡ್ ಇದ್ದಲ್ಲೂ ಜನವಸತಿ ಇದೆ ಮೇಡಮ್ ಅಲ್ಲಿ. ಜನವಸತಿ ಇದೆ, ಅದೇ. ಜನವಸತಿ ಇದೆ. ಎಸ್. ಶೇಷೇಶ್ವರ ಅವರೇ, ಅಂದ್ರೆ ಈಗ ತಾವು ಏನು ಆಗ್ರಹಿಸ್ತೀರಿ? ಯಾಕಂದ್ರೆ ಇಂಥದ್ದೊಂದು ವಿಷಯಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಇದಕ್ಕೆ ಆಳವಾದಂತಹ ಅಧ್ಯಯನ ಬಹಳ ಅಗತ್ಯ ಇರುತ್ತೆ. ಮುಂದಿನ ತಲೆಮಾರಿಗೆ ನಾವು ಇನ್ನಷ್ಟು ವಿಚಾರಗಳನ್ನ ತಿಳಿಸೋದಕ್ಕೆ ಹೇಗೆ ಸಾಗ್ಬೇಕು ಅಂತೀರಿ? ಅದನ್ನ ಅಧ್ಯಯನ ಮಾಡ್ತೀವಿ ಮೇಡಮ್. ಮಾಡಿಸ್ತೀನಿ, ತಂಡ ಇದ್ ಮಾಡ್ಕೊಂಡು ನಾವು ಅಧ್ಯಯನ ಮಾಡಿ ನಮ್ಮ ಆಕ್ಟರ್ ಗಮನಕ್ಕೆ ತಂದು ಅದ್ ಮುಂದೆ ಏನೇನ್ ಮಾಡ್ಬೋದು ನಮ್ಮ ಆರ್ಕಿಯಾಲಜಿ ಪ್ರಿನ್ಸಿಪಲ್ ಸೇರಿದ್ದು ಅದ್ರ ಮುಖಾಂತರ ನಾವು ಮಾಡ್ತೀವಿ ಮೇಡಮ್. ಓಕೆ. ಇದು ಬರೀ ತೆಕ್ಕಲಕೋಟೆಗಷ್ಟೇ ಸೀಮಿತ ಅಲ್ಲ ಅನ್ಕೋತೀನಿ. ಇನ್ನು ಹಲವು ಕಡೆಗಳಲ್ಲಿ ಇಂಥದ್ರದ್ದು ಕುತೂಹಲ ಸಿಗೋ ಚಾನ್ಸಸ್ ಇದೆಯಾ? ಹೌದು ಮೇಡಮ್, ಇದೆ. ಸುಮಾರು ಸೈಟ್ಗಳು ಇದಾವೆ ಮೇಡಮ್. ನಮ್ಮ ಕರ್ನಾಟಕದಾದ್ಯಂತ ಇದೆ ಮೇಡಮ್. ಸಂಗನಕಲ್ಲು ಇದೆ, ಆಶ್ ಮೌಂಟ್ಸ್ ಎಲ್ಲ ಇದೆ. ತುಂಬಾ ಕಡೆ ಇದೆ ಮೇಡಮ್ ಸೈಟ್ಸ್. ರೈಟ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಶೇಷೇಶ್ವರ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. 2 ಅಸ್ಥಿಪಂಜರ ಪತ್ತೆಯಾಗಿದೆ. 5,000 ವರ್ಷದ್ದು ಅಂತ ಅಂದಾಜಿಸಲಾಗ್ತಾ ಇದೆ. ಮತ್ತಷ್ಟು ಅಧ್ಯಯನಗಳು ನಡ್ಕೊಂಡು ಹೋಗ್ತವೆ.